ಎಲ್ಲಾ ಕಡೆ ರಸ್ತೆ ಸಂಚಾರ ಸುಗಮವಾಗಿರಲಿ ಅಂತ ಫ್ಲೈಓವರ್, ಅಂಡರ್ ಪಾಸ್ ಮತ್ತು ಸರ್ವಿಸ್ ರಸ್ತೆಗಳನ್ನ ಮಾಡಿದ್ರೆ ನಮ್ಮ ಜಿಲ್ಲೆಯ ರಸ್ತೆ ಕಾಮಗಾರಿಯವರು ಹೈವೇಯಲ್ಲಿ ಹಂಪ್ಗಳನ್ನ ನಿರ್ಮಿಸಿ ಅಮಾಯಕರ ಸಾವಿಗೆ ಕಾರಣರಾಗುತ್ತಿದ್ದಾರೆ. ಹೌದು, ರಾಷ್ಟ್ರೀಯ ಹೆದ್ದಾರಿ ಹಾಕಿದ ಹಂಪ್ ಗಮನಿಸದೆ ಒಮ್ಮೆಲೆ ಬ್ರೇಕ್ ಹಾಕಿ ನಿಯಂತ್ರಣ ತಪ್ಪಿ ಬೈಕ್ ಸಮೇತ ಬಿದ್ದ ಕಾರಣ ಬೈಕ್ ಸವಾರ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿರುವ ಘಟನೆ ಶಿರಾಲಿ ಚೆಕ್ ಪೋಸ್ಟ್ ಸಮೀಪ ನಡೆದಿದೆ. ಮೃತ ಬೈಕ್ ಸವಾರನನ್ನ ಜೋಗಿಮನೆ ಮುಂಡಳ್ಳಿ ನಿವಾಸಿ ರೂಪೇಶ್ ಗೋವಿಂದ ದೇವಾಡಿಗ ಎಂದು ತಿಳಿದುಬಂದಿದೆ. ಶನಿವಾರ ಮುಂಜಾನೆ 12:15ಕ್ಕೆ ದೂರುದಾರನನ್ನು ತನ್ನ ಬೈಕ್ ಹಿಂದೆ ಕೂರಿಸಿಕೊಂಡು ಮುರುಡೇಶ್ವರ ಕಡೆಯಿಂದ ಭಟ್ಕಳ ಕಡೆಗೆ ಅತಿ ವೇಗವಾಗಿ ಅಜಾಗರೂಕತೆಯಿಂದ ಚಲಾಯಿಸಿಕೊಂಡು ಬಂದಿದ್ದಾನೆ. ಈ ವೇಳೆ ಭಟ್ಕಳ ಶಿರಾಲಿ ರಸ್ತೆ ಚೆಕ್ ಪೋಸ್ಟ್ ಹತ್ತಿರ ಇರುವ ಹಂಪ್ ಗಮನಿಸದೆ ಒಮ್ಮೆಲೆ ಬ್ರೇಕ್ ಹಾಕಿದ್ದಾನೆ. ಹೀಗಾಗಿ ನಿಯಂತ್ರಣ ತಪ್ಪಿ ಬೈಕ್ ಸಮೇತ ರಸ್ತೆಯ ಮೇಲೆ ಬಿದ್ದಿದ್ದಾನೆ. ಫಿರ್ಯಾದಿಯ ದವಡೆಗೆ ಮತ್ತು ತುಟಿಗೆ ಗಾಯಗಳಾಗಿದ್ರೆ ರೂಪೇಶ್ ತಲೆಗೆ ಭಾರಿ ಗಾಯವಾಗಿತ್ತು. ಹೀಗಾಗಿ ಹೆಚ್ಚಿನ ಚಿಕಿತ್ಸೆಗಾಗಿ ಕೆಎಂಸಿ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಮುಂಜಾನೆ 5:39 ಗಂಟೆಗೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾನೆ. ಈ ಕುರಿತು ಭಟ್ಕಳ ಗ್ರಾಮೀಣ ಠಾಣೆಯಲ್ಲಿ ಸುಬ್ರಾಯ್ ನಾರಾಯಣ ದೇವಾಡಿಗ ದೂರು ದಾಖಲಿಸಿದ್ದಾರೆ. ಉದಯ ನಾಯ್ಕ್ ನುಡಿಸಿರಿ ನ್ಯೂಸ್, ಭಟ್ಕಳ.